ವಾತಾವರಣ ತುಂಬಾನೇ ಚೆನ್ನಾಗಿದೆ, ಗಾಳಿನೂ ತುಂಬಾನೇ ತಣ್ಣಗಿದೆ. ಈ ಟೈಮಲ್ಲಿ ಏನಾದ್ರೂ ಬಿಸಿ ಬಿಸಿ ಮಿರ್ಚಿ ಚಿರುಮುರು ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ರಮೇಶ್ ಅಮೌಂಟ್ ಕೊಡ್ತೀನಿ ತಗೊಂಬೋಗು. ಅಲ್ಲ ರಮೇಶ, ಅಡಿಗೆ ನೀನೇ ಚೆನ್ನಾಗಿ ಮಾಡ್ತೀಯಲ್ಲ, ನೀನೇ ಮಾಡಲ್ಲ. ಐಟಮ್ಸ್ ಏನ್ ಬೇಕು ನಾನೇ ತಂದು ಕೊಡ್ತೀನಿ. ಇಲ್ಲೇ ಬೆಸ್ಟ್ ಕೆಲ್ಸ ಇಲ್ಲೇ ಮಾಡ್ಬಿಡಪ್ಪ. ರಮೇಶ್ ಗುಡ್ಡಾಡಿ ಅಭ್ಯಾಸ ಮಾಡ್ತಾನ. ಓಕೆ ಮಾಡ್ತಾನೆ. ಓಕೆ ಹಂಗಾರೆ ಎಲ್ಲ ಐಟಮ್ ತಂದ್ಬಿಡ್ರಾ? ಓಕೆ ಐಟಮ್ ತರಂಬ್ರೆ. ಏನೈತ್ಲ ವಾತಾವರಣ, ಅಬ್ಬಬ್ಬ ಅಡಿಗೆ ಚಂದ ಮಾಡಿಬಿಡಮ್ಮ. ಎಷ್ಟೋ ದಿನಗಳಿಂದ ಅನ್ಕೊಂತಿದ್ದು ಕಾಲು ಈಗ ಕೂಡಿ ಬಂದು ನೋಡಿ ಪಾರ್ಟಿ ಮಾಡಕ. ಸ್ವಲ್ಪ ಜೋಡ್ಸ. ಏನು ಅಷ್ಟು ದೊಡ್ಡ ದೊಡ್ಡ ಅಡಿಗೆ ಬರಲ್ಲ, ಏನೋ ಅಲ್ಪ ಸ್ವಲ್ಪ ಬರುತ್ತೆ. ಬಟ್ ಹೇಗೆ ಬರ್ತದೆ ಗೊತ್ತಿಲ್ಲ. ಟೇಸ್ಟ್ ಆಗಿ ಮಾಡೋದು ಟ್ರೈ ಮಾಡ್ತೀನಿ, ಬನ್ನಿ ಮಾಡೋಣ. ಅಣ್ಣ ಸ್ವಲ್ಪ ನೋಡಿ ಕಟ್ ಮಾಡೋಣ ತರಕಾರಿ. ದಿನ ನೆಂಟಿ ನಾನೇ ಬಿಡೋ ತರಕಾರಿ ಕಟ್ ಮಾಡಿ ಕೊಡೋದು. ಎಲ್ರು ನೋಡಿದಾರೆ, ಫಸ್ಟ್ ಮುಂದೆ ನೋಡಿ ಕಟ್ ಮಾಡಲ್ಲ. ಈಗ ಗಾಳಿ ಜಗ್ಗಿ ಐತಿ, ಹಚ್ಚ ತಕಲ್ಲ ಬಿಡಕಲ್ಲ ಬೆಂಕಿ ಮಾಡ. ಇದು ಕಂಟಕಲ್ಲ ಆರಾಮ್ ಮಾಡ್ದ ಗೂಡ್ ಮಾಡ್ದಂಗ ಮಾಡು. ಗಾಳಿ ಯಾಕೆ ಬೇಸನ್ ತಾಂಬದ? ಕೊತ್ತಿಂಬರಿ ಸಣ್ಣ ಕೊಯ್ಬೇಕಾ ದವಶ? ಸಣ್ಣ ಸಣ್ಣ ಕೊಯ್. ಸಣ್ಣ ಬೇಡ ನಾ ಕೊಯ್ತಿ ಮಾಡಸ್ಮ ಬಿಟ್ಬಿಡದನ. ವಡೆ ಹಿಟ್ಟು ಕಲ್ಸೋಕೆ ಏನೇನು ಬೇಕಂತ ಐಟಮ್ ಎಲ್ಲ ರೆಡಿ ಮಾಡ್ಕೊಂಡಿದೀವಿ. ಈಗ ವಡೆ ಹಿಟ್ಟು ಕಲ್ಸೋಣ. ಎಲ್ಲ ಐಟಮ್ ಹಾಕಿ. ಫಸ್ಟಿಗೆ ಕಡಲೆ ಹಿಟ್ಟು, ಇದಕ್ಕೆ ಸ್ವಲ್ಪ ಸೋಡಾ ಪುಡಿ ಹಾಕೋಣ. ಇದು ಸ್ವಲ್ಪ ಜೀರಿಗೆ, ಇದಕ್ಕೆ ಸ್ವಲ್ಪ ನೈಸ್ ಉಪ್ಪು ಹಾಕೋಣ. ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕಿಬೇಕು. ಹಿಟ್ಟಿಗೆ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟು ಕಲಸೋ ಹೊತ್ನಾಗ ತುಂಬಾ ಸ್ಮೂತಾಗಿ ಕಲಿಸ್ಬೇಕು. ಒಂದು ಗಟ್ಟಿ ಗಟ್ಟಿ ಹಳ್ಳ ಏನು ಇರಬಾರ್ದು, ತುಂಬ ಸ್ಮೂತ್ ಆಗಬೇಕು. ಹಂಗಾದ್ರೆ ವಡೆ ಚೆನ್ನಾಗಿ ಬರೋದು. ದಿನ ಹೋಟೆಲ್ದಲ್ಲೇ ಹೊರಗಡೆ ತಿಂದು ಸಾಕಾಗಿದೆ. ಈಗ ನಾವು ಓನಾಗಿ ಮಾಡೋ ಯಾವ ತರ ಬರುತ್ತೆ ನೋಡೋಣ. ನಮ್ಮ ಅಣ್ಣ ಮಿರ್ಚಿ ಹಾಕಕ್ಕೆ ವಡೆ ಮೆಣಸಿನ್ಕಾಯಿ ಕಟ್ ಮಾಡ್ತಿದ್ದಾನೆ. ಕರೆಕ್ಟ್ ನೀಟಾಗಿ ಕಟ್ ಮಾಡ್ತಿದ್ದಾನೆ. ಸ್ವಲ್ಪ ಜಾಸ್ತಿನೇ ಕಟ್ ಮಾಡೋಣ. ಕಡಾಯಿ ತುಂಬ ಕಾದಿದೆ ಅನಿಸುತ್ತೆ, ಎಣ್ಣೆ ಹಾಕ್ಬಿಡೋಣ. ಬೇಸ್ ಹಚ್ಚೋಣ. ಬೆಂಕಿ ಒಲೆ ಹಿಂದಕ್ಕೆ ಹಾಕಬೇಕಾ? ಗಾಳಿ ಕೂಡ ತುಂಬ ಜಾಸ್ತಿ ಐತಿ. ಎಣ್ಣೆ ಅಂತೂ ಬಿಸಿ ಬಿಸಿ ಕಾಲತ್ತ. ಇನ್ನೇನು ಮೆಣಸಿನ್ಕಾಯಿ ಹಾಕಿ ಬಜ್ಜಿ ಹಾಕಿಬಿಟ್ರೆ ಮುಗಿದ ಕೆಲಸ. ಹೋಟೆಲ್ದಾಗ ಕೂಡ ಮಿರ್ಚಿ ಇದಾರಲ್ಲ ಆ ತರ ಸಾಫ್ಟ್ ಆಗಿ ಹಾರ್ಡ್ ಆಗಿ ಇದು ಮಾಡಿದೀಯಾ? ಇಂಗ್ಲೀಷ್ ಹೇಳಿದ್ರೆ ಸ್ವಲ್ಪ ಕಟ್ ಮಾಡ. ಆಹಾ, ನೋಡ್ತಿದ್ರೆ ಬಾಯಲ್ಲಿ ಹಂಗೆ ನೀರು ಬರ್ತಾ ಇದೆ. ಮಗ ಬಿಸಿ ಮಿರ್ಚಿ ತಿಂದೋಣ ಮಗ. ತಮ್ಮ ಮಿರ್ಚಿ ಅಂತಮ್ಮ ಇಷ್ಟು ಚೆನ್ನಾಗಿದೆ. ಅಣ್ಣ ಉಪ್ಪು ಸರಿ ಆಯ್ತಾ ಅಣ್ಣ? ಸೂಪರ್. ಇನ್ನೇನು ಚಿರುಮುರು ಮಾಡಕ್ಕೆ ನಮ್ಮ ಅಣ್ಣರೆಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ. ಎಲ್ಲ ಐಟಮ್ ಅಂತೂ ರೆಡಿ ಆಗಿದ್ದಾವೆ. ಇನ್ನೇನು ನಾವು ಕಲಿಸ್ಬೇಕಷ್ಟೇ. ಫಸ್ಟ್ ನಾವು ಏನು ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತಂದ್ರೆ ಫಸ್ಟ್ ಮಂಡಕ್ಕಿ ಹಾಕೋಣ. ಈ ಬೋಗಣಿ ತುಂಬ ಸಣ್ಣದಾಗಿದೆ. ನಮ್ಮ ಅಣ್ಣ ನಾನು ದೊಡ್ಡ ತಮ್ಮಂತ ಇದೆ, ಸಣ್ಣ ತಮ್ಮಂದನ. ಆದರೂ ನಾವು 2 ಟೈಮ್ ಮಾಡೋಣ. ಒಂಡಳಾಕಿ ಇದಕ್ಕೆ ಟೊಮೆಟೊ ಹಾಕೋಣ. ಟೊಮೆಟೊ
ಆದ್ಮೇಲೆ ಈರುಳ್ಳಿ ಹಾಕಿ ಈ ತಕ್ಕಂತೆ ಖಾರ ಪುಡಿ ಹಾಕಿ ನಮ್ಮ ಅಣ್ಣರ ಖಾರ ಪುಡಿ ಸ್ವಲ್ಪ ಜಾಸ್ತಿ ತಿಂತಾರ, ಸೊ ಖಾರ ಪುಡಿ ಜಾಸ್ತಿ ಹಾಕೋಣ. ಉಪ್ಪಾಯ್ತು. ನೆಕ್ಸ್ಟ್ ಸ್ವಲ್ಪ ಈಗ ಇದಕ್ಕೆ ಗರಂ ಮಸಾಲ ಹಾಕ್ತೀನಿ. ಇದಾದ್ಮೇಲೆ ಇದಕ್ಕೆ ಸ್ವಲ್ಪ ನಿಂಬೆ ಹಣ್ಣು ಬಿಡೋಣ. ನಿಂಬೆ ಹಣ್ಣು ಆಯ್ತು. ಇದಕ್ಕೆ ಒಂದು 2-3 ಸೊಂಡಿ ಮುರಿದು ಹಾಕ್ಬಿಟ್ರೆ ತಿಂಬೋ ಹೊತ್ನಾಗ ಸೊಂಡಿ ಟೇಸ್ಟ್ ಬರ್ತವೆ. ಆಮೇಲೆ ಖಾರ ಕೂಡ ತಗೊಂಬಂದಿನಿ, ಖಾರ ಕೂಡ ಹಾಕ್ತೀನಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಇದಕ್ಕೆ ಹಸೆ ಎಣ್ಣೆ ಹಾಕ್ತೀನಿ ಸ್ವಲ್ಪ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಇದು 3 ರೆಡಿ ಆಗ್ಬಿಡುತ್ತೆ. ಒಂದು 2 ನಿಮಿಷ ಸಾಕು, ಕಲಿಸ್ಬಿಡ್ತೀನಿ. ಚಿರುಮುರಿ ಮಿಕ್ಸ್ ಮಾತ್ರ ತುಂಬಾ ಚೆನ್ನಾಗಿ ಹಾಕ್ಕಾಣ್ತದೆ. ಇನ್ನೇನು ಚಿರುಮುರಿ ಬಿಸಿ ಬಿಸಿ ಮಿರ್ಚಿ ಅವ್ರು ಹೇಳಿದಂಗೆ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದೀನಿ. ಇನ್ನೇನು ತಿನ್ಬೇಕಷ್ಟೇ. ನಮ್ಮ ಅಣ್ಣರು ತಿಂದು ಟೇಸ್ಟ್ ಮಾಡಿ ಹೆಂಗಂತ ಹೇಳ್ತಾರ. ನಾನು ಎಲ್ರಿಗೂ ಕೊಡ್ತೀನಿ, ಟೇಸ್ಟ್ ಮಾಡಿ ಹೆಂಗೆ ಅಂತ ಹೇಳ್ತಾರ. ನಾನು ಈಗ ನಮ್ಮ ಅಣ್ಣರ ಟೇಸ್ಟ್ ಬಗ್ಗೆ ಕೇಳೋಣ. ಟೇಸ್ಟ್ ಹೆಂಗಿದೆ ಅಂತ ಅವ್ರಿಗೆ ಹೇಳ್ತಾರೆ. ಹೆಂಗೈತಣ? ಬಹಳಷ್ಟು ಚೆನ್ನಾಗಿದೆ. ನೀ ಹೆಂಗೈತಪ್ಪ? ನೀ ಹೆಂಗೈತಣ? ಹೋಟೆಲ್ಕ ಮನೆಯಲ್ಕ ಬಾರಿ ಡಿಫ್ರೆಂಟ್ ಇದೆ ಓನ್ ಮಾಡಿದ್ದಕ್ಕೆ. ಇದು ಇಷ್ಟ ಆಯ್ತಾ ನಿನಗೆ? ಸೂಪರ್ ಇದೆ. ನೀವ್ ಹೇಳ್ದಂಗೆ ಬಿಸಿ ಬಿಸಿ ಮಾಡಿ ಕೊಟ್ಟಿದ್ದೇನೆ. ಚೆನ್ನಾಯ್ತಾ? ಸೂಪರ್. ನಿನಗೆ ಹೆಂಗಿದೆ? ಇಷ್ಟ ಆಯ್ತಾ? ಇಷ್ಟ ಆಗಿದೆ. ಇಷ್ಟ ಆಯ್ತಾ? ಎಲ್ಲರೂ ಇಷ್ಟಪಟ್ಟು ತಿಂತಿದ್ದಾರೆ. ನಿಮಗೂ ಇದೇ ಥರ ಟೇಸ್ಟ್ ಬೇಕಂದ್ರೆ ನಾನು ನಿಮ್ಗೆ ಆಲ್ರೆಡಿ ರೆಸಿಪಿ ಹೆಂಗಂತ ಹೇಳಿದ್ದೇನೆ. ಪ್ರತಿಯೊಂದನ್ನು ನಾನು ಹೇಳ್ತಾನೆ ಮಾಡಿದ್ದೆ ನಿಮಗೆ. ಸೊ ಒಂದ್ಸಲ ನೀವು ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆನೇ ಟ್ರೈ ಮಾಡಿ, ಹೊರಗಡೆ ಹೋಗಿ ಟ್ರೈ ಮಾಡಿ. ಓಕೆನಾ? ಮೆಣಸಿನ್ಕಾಯಿ ಸ್ವಲ್ಪ ಖಾರ ಅದಾವ, ಹುಷಾರ ಕಡೆ. ಇನ್ನು ಯಾರೇನು ಬೇಕಂದ್ರೆ ಅಕ್ಕಿ ಅಣ್ಣ ಲಕ್ಷ್ಮಣ, ಇನ್ನು ಎಷ್ಟು ಬೇಕಷ್ಟು ಅಕ್ಕಿ, ಮತ್ತೆ ಬೇಕಾದ್ರೆ ಮತ್ತೆ ಮಾಡೋಣ. ಇನ್ನು ಅದಾವ, ಇನ್ನು ಐಟಮ್ಸ್ ಎಲ್ಲ ನಂಗೆ ಅದಾವ, ಖಾರ ಅದಾವ. ಎಷ್ಟು ಬೇಕಷ್ಟ ಹೊಟ್ಟೆ ತುಂಬ ತಿನ್ರ. ನಿಮ್ಮ ಹೊಟ್ಟೆ ತುಂಬಿದ್ರೆ ನನಗೆ ಖುಷಿ. ಇನ್ನು ಐಟಮ್ ಇನ್ನೊಂದು ಪ್ಲೇಟ ತಗ, ಇನ್ನು ಎಷ್ಟು ಬೇಕಷ್ಟಾಗ. ಇನ್ನ ಐಟಮ್ ಜಗ್ಗಿದಾವ, ಖಾರ ಮತ್ತೆ ಮಾಡ್ತಾನ. ಇದು ಅಷ್ಟನ್ನು ನಾನೇ ತಿಂತೀನಿ. ಅದಕ್ಕೆ ಬಂದ ನಾನು ಮಾಡೋ ಅಡಿನ ತುಂಬಾ ಇಷ್ಟಪಟ್ಟು ತಿಂತಿದ್ದಾರೆ. ಸೊ ನಾನು ಡೈಲಿ ಇದೇ ಥರ ವೆರೈಟಿ ಅಡಿಗೆ ಮಾಡ್ತಾ ಇರ್ತೀನಿ. ಬಟ್ ಈ ಥರ ನಿಸರ್ಗ ಚೆನ್ನಾಗಿರ್ಬೇಕಷ್ಟೇ. ನೇಚರ್ ಚೆನ್ನಾಗಿದ್ರೆ ಮಾತ್ರ ಅಡಿಗೆ ಮಾಡ್ತೀನಿ ನಾನು. ನಾಳೆಯಿಂದ ಬೇರೆ ಬೇರೆ ಐಟಮ್ ಅಡಿಗೆ ಮಾಡ್ತಾ ಇರ್ತೀನಿ. ನೀವೇನಿಲ್ಲ ಮಾಡ್ಬೇಕಾದ್ರೆ ಒಂದೇ ಒಂದು ಏನಂತ ಅವ್ರನ್ನೇ ಕೇಳಂಬನ್ನಿ. ಇಷ್ಟು ಐಟಮ್ ಮಾಡಿದ್ಮೇಲೆ ನಮಗೆ ಒಂದು ಪ್ಲಾನಿಂಗ್ ಬಂದಿದೆ. ಸೊ ನಾವು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಅನ್ಕೊಂಡಿವಿ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಬಂದು ನಿಸರ್ಗ ಫುಡ್ ಪಾರ್ಟಿ. ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ತಮ್ಮ ಒಂದು ಡೈಲಾಗ್ ಹೇಳ್ತಾನ, ಕೇಳ್ರಿ. ಬಳ್ಳಾರಿಯಲ್ಲಿದೆ ದೊಡ್ಡ ಅಂಗಡಿ ವಿಶಾಲ ಮಾಲ್. ಬಳ್ಳಾರಿಯಲ್ಲಿದೆ ದೊಡ್ಡ ಅಂಗಡಿ ವಿಶಾಲ ಮಾಲ್. ಹಿಂಗೆ ಸಪೋರ್ಟ್ ಮಾಡ್ತೀರಿ ನಿಸರ್ಗ ಫುಡ್ ಪಾರ್ಟಿ ಚಾನಲ್. ಓ ಸೂಪರ್ ಸೂಪರ್. ಹಿಂಗೆ ಕಾಮೆಂಟ್ ಮಾಡ್ಕೊಂತೀರಿ ಎಲ್ಲರೂ. ಓಕೆ, ಅರ್ಥ ಆಯ್ತಲ್ವಾ? ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ನಾಳೆಯಿಂದ ಹೊಸ ವಿಡಿಯೋ ಬರ್ತಿರ್ತವೆ. ಸೊ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.